ಹಾಗಾದ್ರೆ ನಾವು ನೆಕ್ಸ್ಟ್ ನಮ್ಮ ಈ ಒಂದು ಮೀಟಿಂಗಿನ ಮುಖ್ಯ ಅಂಶವಾದಂತಹ ನಮ್ಮ ಸದಸ್ಯರುಗಳು ಮುಂದೆ ಬಂದು ತಾವು ಏನ್ ಮಾಡ್ತೀರಾ, ಬೇರೆಯವರಿಂದ ನಿಮಗೆ ಫೋನ್ ಬಂದ್ರೆ ಒಂದು ಸಮಸ್ಯೆ ಇದೆ, ನೀವು ಏನ್ ಮಾಡ್ಬೋದು ಅನ್ನೋದನ್ನ ನೀವು ಇಲ್ಲಿ ಮುಂದೆ ಬಂದು ಹೇಳೋದಾದ್ರೆ ದಯವಿಟ್ಟು ಮುಂದೆ ಬಂದು ಹೇಳಬೇಕಾದ್ರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ನಿಮ್ಮಲ್ಲಿ ಯಾವುದಾದ್ರೂ ವಿಷಯ, ಸಾರ್ವಜನಿಕ ಹಿತಾಸಕ್ತಿ ಯಾವುದಾದ್ರೂ ವಿಷಯ ಇದ್ರೆ ನೀವು ಅದರ ಬಗ್ಗೆ ಹೋರಾಟ ಮಾಡ್ತೀರ ಅನ್ನೋದಾದರೆ ನೀವು ನನಗೆ ಫೋನ್ ಮಾಡಿದರೆ ನಾನು ಸಾಯಂಕಾಲ 5 ಗಂಟೆ ನಂತರ ಬೆಳಗ್ಗೆ 8 ಗಂಟೆ ಮೊದಲು ನನ್ನ ಸ್ಥಿತಿಗತಿಯನ್ನು ನೋಡಿ ನಿಮಗೆ ಸ್ಪಂದಿಸುವುದಾಗಿ ಭರವಸೆ ಕೊಡ್ತೇನೆ. ಅದರ ಜೊತೆಗೆ ನೀವು ನನಗೆ ವಿಷಯವನ್ನು ಸ್ವಲ್ಪ ವಿವರಿಸಿದರೆ ನಾನು ಆ ವಿಷಯದ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ವಿಷಯದ ಆ ಒಂದು ಸ್ಥಳ ಕುರಿತು ಅಲ್ಲಿ ಹೋಗಿ ಫೋಟೋ ತೆಗೆಯೋದು, ಅದ್ರ ಬಗ್ಗೆ ಒಂದು ವರದಿ ಕೂಡ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ಅದನ್ನ ಫೇಸ್ಬುಕ್ ಅಥವಾ ಅದರಲ್ಲಿ ನಾನು ಅದನ್ನ ವಿಷಯನ ಜನರಿಗೆ ತಿಳಿಸ್ಲಿಕ್ಕೆ, ಅದ್ರ ಜೊತೆಗೆ ನಿಮ್ಮದೇನಾದರೂ ಕೋರಿಕೆಗಳಿದ್ರೆ, ಮನವಿಗಳಿದ್ರೆ DC ಗೆ, ಕಮಿಷನರಿಗೆ, ಪೊಲಿಟಿಷಿಯನ್ಸ್ಗಳಿಗೆ ಅದಕ್ಕೆ ಹಸ್ತಾಕ್ಷರ ಬೇಕಾದರೆ ಈ ಎಲ್ಲ ಏನು ಇಶ್ಯೂಗಳಿದ್ದಾವೆ ಅದೆಲ್ಲ ನನಗೆ ನನ್ನ ಮನಸ್ಸಿಗೆ ಇಷ್ಟವಾಗುವಂಥದ್ದಲ್ಲ ಆದಲ್ಲಿ ನಾನು ಖಂಡಿತವಾಗ್ಲೂ ಅದಕ್ಕೆ ಮುಂದೆ ಬರ್ತೇನೆ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಹೆಸರು ಜೋಸೆಫ್ ಮಾರ್ಟಿಸ್. ನನ್ನ ಪ್ರೊಫೆಷನ್ ಇಂಜಿನಿಯರ್ ಮತ್ತು ವ್ಯಾಲ್ಯೂಯೇಷನ್ ಮತ್ತು ಈ ಲ್ಯಾಂಡ್ ಪ್ರಾಬ್ಲಮ್ ಇದೆ. ನನ್ನ ಪ್ರೊಫೆಷನ್ನಲ್ಲಿ ಯಾವ ಪ್ರಾಬ್ಲಮ್ ಅನಲೈಸ್ ಮಾಡಬೇಕು, ಫಸ್ಟ್ ಯಾವ ಪ್ರಾಬ್ಲಮ್ ನಮ್ಮ ಇದಕ್ಕೆ ಬಂದರೆ, ನಮ್ಮ ಅಸೋಸಿಯೇಷನ್ ಬಂದರೆ ನನ್ನ ಅನಾಲಿಟಿಕಲ್ ಸ್ಕಿಲ್ಸ್ ಡೆವಲಪ್ ಆಗಿದ್ದು ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೇನೆ. ಸ್ಟಾರ್ಟಿಂಗ್ ಫ್ರಾಮ್ ವಾಟ್ಸ್ ದ ಪ್ರಾಬ್ಲಮ್, ಹೌ ದ ಪ್ರಾಬ್ಲಮ್ ಕ್ಯಾನ್ ಬಿ ಅಡ್ರೆಸ್ಡ್, ವಾಟ್ ಈಸ್ ಅವರ್ ಸ್ಟ್ರೆಂತ್ ಟು ಅಟ್ಯಾಕ್ ದಟ್ ಪ್ರಾಬ್ಲಮ್, ಇಫ್ ಯು ಆರ್ ಫೇಲಿಂಗ್ ಇನ್ ಅವರ್ ಸ್ಟ್ರೆಂತ್, ಹೌ ಟು augment the strength, how to force multiply our efforts. ಅದರ ಡಿಸ್ಕಷನ್ ನಾನು ಇಂಡಿವಿಜುವಲ್ ಅಲ್ಲ, ಎಲ್ಲರೊಟ್ಟಿಗೆ ಸೇರಿ ಮಾಡ್ತೇನೆ. ನನ್ನ ಪಾಲಿಸಿಯು ಯಾವುದು ಒಂದು, to handle a problem 75% is planning, only 25% is action, and once we start the action it should be effective. There is no coming back or no surrender, ಅಂದ್ರೆ give up. So planning should come to such a way that it should include legal, ಮತ್ತೆ ನಮ್ಮ ಡೈಲಿ ಪ್ರಾಬ್ಲಮ್, ಅಡ್ವರ್ಸ್ ರಿಯಾಕ್ಷನ್, ಪಾಸಿಟಿವ್ ಆ್ಯಕ್ಷನ್ ಎಲ್ಲ ನೋಡಬೇಕು. ಟಿಪಿಕಲ್ ಎಕ್ಸಾಂಪಲ್ ಈಸ್ with Walter's lead we implemented the shifting of the bus stand in Kankana. We started with few people, but our planning and strategy was successful. Then many people joined us and we were successful. ಆ ಥರ he says ಎಲ್ಲ ವಿಷಯ ನಾವು ಇಮಿಡಿಯೇಟ್ಲಿ ಜಂಪ್ ಮಾಡಲಿಕ್ಕೆ ಆಗೋದು. ಎಲ್ಲ ವಿಷಯ ನೋಡಬೇಕು, ಲಾಯರ್, ಕಾರ್ಪೊರೇಟ್ ಒಪಿನಿಯನ್ ಅಂತ, ಅದು ನೋಡಿ ಮತ್ತೆ ಫಸ್ಟ್ ಈಸ್ ಬ್ರೈನ್ ಸ್ಟ್ರಾಮಿಂಗ್ ಆಫ್ ಎ ಪ್ರಾಬ್ಲಮ್, ಮತ್ತೆ ಆ್ಯಕ್ಷನ್. ಅದರದ್ದು ಯಾವ ಹೆಲ್ಪ್ ಬೇಕು, ಯಾವ ಅನಲೈಸ್ ಬೇಕು, ಅದರ ನಾನು ಐ ವಿಲ್ ಗಿವ್ ಮೈ ಫುಲ್ ಸಪೋರ್ಟ್. ಥ್ಯಾಂಕ್ ಯು. Good evening, everybody. I am a civil engineer. I got my own consultancy. I just do engineering consultancy. What I can contribute from my end, if any typical problem comes, I have got some reservation of participating in the riots and such things. I do not want to go and start away saying that we want to go for a protest. I have some reservation on that. But if somebody is doing it, and if they want us to be present, depending on my time, I will definitely participate as a member. But I will not, frankly, from my personal end, I will never ask anybody to come for a protest if any of my problem is there. And there is a ways and means where we can do this thing. We can go and there's ways of attacking a problem
For example, one typical problem I had in my own locality, we are not given a water supply even though it's a part of corporation. So I spoke to my people over there, my society they are there. This is what it is. They told they will have to write, they will have to discuss with the authorities. So what I did was that I wrote a letter to the commissioner. I wrote a letter to the Dura commissioner also, and also there was a public meeting when Ramanath Rai was when the public Mr. Vinay Kumar Soreke was there in the public gathering. So I put up a problem that this unit, this total locality should be given to water. After that, I followed up with them saying that corporator has to come to corporation, the commissioner has to come to our ward. So I have made a file for that. There are 3 such papers. And last week also I went and presented one more application to him saying that the water is provided for 2 people while the rest are denied. So in other words, I am happy to build up a paper issues, whatever the these things required, which what he said also that planning is what is required. I would like to participate in that as an individual, as a member of this also. And that way I feel that we can have a much better solution. This is what I think. Thanks. ನನ್ನ ಹೆಸರು ವಾಟರ್ ಮ್ಯಾನೇಜರ್ಸ್ ಅಂತೇಳಿ. ನೀವು ಕಾಲ್ ಮಾಡಿದರೆ ನಾನು ಎನಿ ಟೈಮ್ ಅವೈಲೇಬಲ್, ಡಿಪೆಂಡ್ಸ್ ಆನ್ ಮೈ ಬಿಸಿ ಶೆಡ್ಯೂಲ್. ಆದರೆ ಸಹ ನಾನು ಡೆಫಿನೆಟ್ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನೀವು ಯಾವಾಗ ಸಹ ಕಾಲ್ ಮಾಡಿ, ನಾನು ನಿಮಗೆ ಏನಾದರೂ ಸಜೆಷನ್ ಕೊಡಲಿಕ್ಕೆ ಇಲ್ಲದ್ರೆ ಎಲ್ಲಾದರೂ ಹೆಲ್ಪ್ ಮಾಡಲಿಕ್ಕೆ ಏನಾದರೂ. ಆದರೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ವಿನಂತಿ ಏನು ಅಂತ ಹೇಳಿದರೆ, ನಮ್ಮ ಹತ್ರ ಯೂನಿಟಿ ಬೇಕು ಅಷ್ಟೇ ನಾವು ಕೇಳಿಕೊಳ್ಳಿ. ಯಾಕೆಂದರೆ ಹೇಳಿದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋದ್ರ ಪ್ರಕಾರ ಬಸ್ ಸ್ಟ್ಯಾಂಡ್ ಪ್ಲಾನ್ ಮಾಡಿದ್ದು ಜಸ್ಟ್ ಒಂದು ಜಾಗದಲ್ಲಿ ನಾನು ಮತ್ತೆ ಜನ ಸ್ವಲ್ಪ ಆದರೆ 6 ತಿಂಗಳು ನಾನು ಟೇಬಲ್ ಟು ಟೇಬಲ್ ರನ್ ಮಾಡಿದ್ದುಂಟಲ್ಲ, ಅದು ಟ್ರೆಮೆಂಡಸ್ ಅಂತ ಹೇಳ್ಬೋದು. ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ. ಹಾಗೆ ನಾವು ನಾಳೆ ನಮ್ಮ ಒಂದು ಪೈಪ್ ಹೊಡೆದು ಹೋಗಿದೆ ಆಗ್ತದೆ ಅಂತ ಹೇಳಿದ್ರೆ ಗ್ಯಾರಂಟಿ ಆಗುತ್ತಿಲ್ಲ. ಅವರು ನಾಳೆ ನಮ್ಮ ಕಾರ್ಪೊರೇಟಲ್ಲಿ ನಡ್ಕೊಂಡು ಹೋದ್ರು ಸಹ ಅವ್ರು ನೋಡ್ತಾರೆ, ಆಯ್ತು ನಾನು ಹೇಳ್ತಾರೆ, ಆಗೋದಿಲ್ಲ. ನಾವು ಅದರ ಹಿಂದೆ ನಿಂತು ನಾವು ಕೆಲಸ ಮಾಡಬೇಕು. ಅದಕ್ಕಾಗಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ವಿನಂತಿ ಅಂತ ಹೇಳಿದರೆ, ನೀವೀಗ ಬರ್ತೀರಿ ಅಂತ ಹೇಳಿದರೆ ಇಲ್ಲ ಲಾಸ್ಟ್ವರೆಗೆ ಒಂದು ಅಟ್ಲೀಸ್ಟ್ ಒಂದು ಫೋನ್, ಇಲ್ಲದ್ರೆ ನಾನು ನಿನ್ನ ಒಟ್ಟಿಗೆ ಇದ್ದೀನಿ, ಎಲ್ಲಿಯಾದರೂ ಒಂದು ಸಲ ನಿಮಗೆ ಬರಲಿಕ್ಕಿದ್ರೆ ಅದು ಬರಲೇಬೇಕು. ಯಾಕೆಂದರೆ ನೀವು ಅರ್ಥದಲ್ಲಿ ಬಿಟ್ಟರೆ ಅವ್ರು ಹೇಳ್ತಾರೆ ನಾನು ಒಬ್ಬನೇ, ಯಾರೂ ಇಲ್ಲ ಅಂತ ಹಿಂದೆ ತಿರುಗಿ ನೋಡುವಾಗ ಯಾರೂ ಇರುವುದಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ದಯಮಾಡಿ ಕೇಳುದು, ಈ ಫಾರ್ಮ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ಮಂಗಳೂರಲ್ಲಿ ನೆಕ್ಸ್ಟ್ 3 ವರ್ಷದ್ದು ನೆಕ್ಸ್ಟ್ ಇಲೆಕ್ಷನಿಗಾಗಿ ಪರ್ಪಸ್ ಅಂತ ಒಂದು ಕ್ಯಾಲ್ಕುಲೇಟ್ ನಾವು ಮಾಡ್ತಾ ಇದ್ದೀವಿ. ನಾವು ಎಲೆಕ್ಷನ್ ನಿಲ್ಲುವುದು ಬೇರೆ ವಿಷಯ, ಆದರೆ ಲವ್ ದೈ ನೇಬರ್ ಅಂತ ಹೇಳುವ ಒಂದು ಮಾತು ಉಂಟು. ನಾವು ನಮ್ಮದೇ ಮನೆ ಒಳಗಿದ್ರೆ ನಾವು ಇಲ್ಲಿ ಬರುವ ಅಗತ್ಯ ಇರಲಿಲ್ಲ. ಆದರೆ ನಮ್ಮ ನೇಬರ್ ಪ್ರಾಬ್ಲಮ್ ಇರ್ತದೆ, ನಮ್ಮ ಸೊಸೈಟಿಯಲ್ಲಿ ತುಂಬ ಪ್ರಾಬ್ಲಮ್ ಇರ್ತದೆ. ಆ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿ ನಮಗೆ ಹೆಸರು ಅದು ಇದು ಏನೂ ಅಗತ್ಯ ಇಲ್ಲ, ಆದರೆ ಒಂದು ನಮಗೆ ಆತ್ಮತೃಪ್ತಿ ಬರ್ತದೆ, ನಾನೊಂದು ಮಾಡಿದ್ದೀನಿ ಅಲ್ಲ ಮಾರ ಅಂತೇಳಿ. ಅದಕ್ಕಾಗಿ ನಾನು ನೀವು ಯಾವ ವಿಷಯ ನನಗೆ ಬಂದು ನೀವು ಫೋನ್ ಮಾಡಿದರೆ ನಾನು ಗ್ಯಾರಂಟಿ ನಿಮ್ಮೊಟ್ಟಿಗೆ ನಾನು ಇರ್ತೀನಿ. ಆದರೆ ಅದು ಒಂದು ನೀವು ಸ್ಟಾರ್ಟ್ ಮಾಡಿದ ಕೆಲಸ ಆಗುದಿಲ್ಲ, ತುಂಬ ಡಿಲೇ ಆಗ್ತದೆ, ತುಂಬ ಸತಾಯಿಸ್ತಾರೆ ಅಂತ ಹೇಳಿ ನಡುವೆ ಬಿಡಬೇಡಿ. ಗ್ಯಾರಂಟಿ ಆಗ್ತದೆ. ಅದು ನೀವು ಗ್ಯಾರಂಟಿ ಅದು ಆಗುವ ಕೆಲಸ ಅಂತ ಹೇಳಿದರೆ 2 ತಿಂಗಳಾಗ್ಬೋದು, 6 ಆಗ್ಬೋದು, ವರ್ಷ ಆಗ್ಬೋದು, ಅದು ಗ್ಯಾರಂಟಿ ಆಗೇ ಆಗ್ತದೆ. ಅಂದರೆ ನನ್ನ ಉದಾಹರಣೆ ಅದು ನಿಮಗೆ ಗೊತ್ತುಂಟು, ಬ್ಯಾಂಕ್ ಕಾಲೇಜು ಬಸ್ ಸ್ಟ್ಯಾಂಡ್ ವಿಷಯ. ಅದಕ್ಕಾಗಿ ನಾನು ನಿಮ್ಮ ಹತ್ರ ದಯಮಾಡಿ ಹೇಳುವುದು, ನನ್ನ ನಂಬರ್ ನೀವು ತಗೊಳ್ಳಿ, ನೀವು ಕರೆಯಿರಿ, ನಾನು ಬರ್ತೀನಿ, ಗ್ಯಾರಂಟಿ. First, I'd like to thank Dr. Deepak for inviting me to this program. My name is Krishna. I'm from Bindurwar, and I'm in business. When Dr. Deepak spoke about it, I instantly said yes, because there are many issues which I also want to raise, particularly the quality of roads. What happens is elected representatives say that they have completed the road, it's open, but is it scientifically planned? Whether does it have a footpath, lighting, or is it easily accessible? So I want to focus on quality. So I like to raise issues regarding quality. I promise to attend every meeting, Dr. Deepak. Thank you.
ಹೆಸರು ಅಮಿತ್ ಶಾ ಅಂತ. ಏನೇ ಇಶ್ಯೂ ಇದ್ದರೆ ನಾನು ಫ್ರೀ ಇದ್ದರೆ ಯಾವುದೇ ಇಶ್ಯೂ ಇದ್ದರೆ ನಾನು ಬರ್ತೇನೆ, ಯಾವುದೇ ಇಶ್ಯೂ ಇರಲಿ ಅದು ನಾನು ಆಲ್ವೇಸ್. ನನ್ನ ಹೆಸರು ರೋಷನ್. ನನಗೆ ತುಂಬ ಖುಷಿ ಆಯಿತು ಡಾಕ್ಟರ್ ನಮ್ಮ ಮಂಗಳ ಸಂಘಟನೆ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ತನಕ ಒಂದು ಪೊಲಿಟಿಕಲ್ ಪಾರ್ಟಿ ಇತ್ತು, ಆದರೆ ಅದು ನಮಗೆ ಪೊಲಿಟಿಕಲ್ ಆಗಿ ಹೋಗಲಿಕ್ಕೆ ಬೇಡ, ಆದರೆ ನಾವು ಒಂದು ಸಪ್ರೇಟ್ ಸಂಘಟನೆ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಿಗೆ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ವಿ ಕ್ಯಾನ್ ನಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಮ್ಮ ಅಕ್ಕಪಕ್ಕದ ಏನು ಪ್ರಾಬ್ಲಮ್ ಇದ್ದರೆ ನಾವು ಒಗ್ಗಟ್ಟಾಗಿ ಹೋಗಿ ಅದನ್ನು ಸಾಲ್ವ್ ಮಾಡ್ಬೋದು. ಅದಕ್ಕೆ ನೀವು ಯಾವಾಗಾದ್ರೂ ಕರೆದ್ರೆ, ನಾನು ಫ್ರೀ ಇದ್ದರೆ ನಾನು ನಿಮ್ಮೊಂದಿಗೆ ಬರಲಿಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಹಮೀದ್ ಖಾನ್. ನನ್ನ ಕಾಪ್ರಿಗುಡ್ಡದಲ್ಲಿರೋದು. ನಿಮಗೆ ನಮ್ಮ ಸಂಘಟನೆಯಲ್ಲಿ ಯಾರಿಗಾದರೂ ಯಾವ ಸಮಯದಲ್ಲಾದರೂ ಕಾಲ್ ಮಾಡ್ಬೋದು. ನಾನು ಆ ಸಮಯದಲ್ಲಿ ಫ್ರೀ ಇದ್ದರೆ ಇಮಿಡಿಯೇಟ್ಲಿ ಬರ್ತೇನೆ, ಇಲ್ಲ ಅಂದರೆ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತೇನೆ. ನನ್ನದು ಜಾಬ್ ಆಗಬೇಕು, ಯಾವಾಗ ಆರ್ಡರ್ ಬಂದರೆ ನಾನು ಎಲ್ಲ ಕೆಲಸ ಬಿಟ್ಟು ಅದರ ಹಿಂದೆ ಹೋಗ್ಬೇಕಂತ. ಎಲ್ಲಾದರೂ ನನಗೆ ಸಮಯ ಸಿಕ್ಕಿದರೆ ನಿಮ್ಮನ್ನು ಕನ್ಸಲ್ಟ್ ಮಾಡ್ತೀನಿ. ನನ್ನ ಹೆಸರು ರೋಹನ್ ಹೇಳಿ. ನನಗೆ ಗೊತ್ತಿದೆ ಕಾಣಬೇಕು 90% ಆಫ್ ದ ಪೀಪಲ್ ಒಂದು ಒಳ್ಳೆಯ ಇದು ಆಲೋಚನೆ ಒಳ್ಳೆಯದು. ಬಟ್ ಗೆಟಿಂಗ್ ಪೀಪಲ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಇಸ್ ನಾಟ್ ಅನ್ ಈಸಿ ಥಿಂಗ್ ಟು ಹ್ಯಾವ್. ಅಟ್ಲೀಸ್ಟ್ ನಾವು ಈಗ ನಮಗೆ 10 ಜನ ಸಿಕ್ಕಿದ್ರೆ 10 ಜನ ಒಟ್ಟಿಗೆ ನಮಗೆ ಕೆಲಸ ಮಾಡ್ಬೋದು. ಮತ್ತು ಅದು 10 ಜನ ಲೈಕ್ ಮೈಂಡೆಡ್ ಇದೆ. 10 ಜನರಲ್ಲಿ 2 ಆಚೆ ಬೇರೆಯವರು ಬಂದ ಕೂಡಲೇ ಕೆಲಸ ಮಾಡ್ಬೋದು. ನಾವೀಗ maybe we have seen many organizations, we have been in the organizations, we may not be able to do much, but like what Gandhiji has always said, shake your tree very, I say, let the world shake, give a gentle shake. So I think that is the concept we have to work on. And like Deepak ಹೇಳಿದಾಗೆ, if we all get together, only if I say I can come and I say I will come, I do this, if all say full organizational, at least on the 50 or 60 people come together, people will think some impact ಮಾಡ್ಬೋದಂದ್ರೆ we have media is one, say Facebook, Twitter and other things. See, these are the only places where we can make impacts. So if we are able to create that impact as ಹೇಗೆ ಹೇಳ್ಬೋದಂದ್ರೆ, we like our friend just said, if the roads are not good, why and how? This is the way it has been built. If like Joe can, people like Joe can care, okay, this is the way it is built and this is the way it should have been built. This is the budget which was allocated, this is the budget which should have been spent. So with this money, if it is 10 lakh rupees, why the whole quantity of work was not done? Why this only the narrow concrete was done? So like this we can ask questions. Questions careful. At least people will be able to speak out about it. Okay, they know this is wrong at this place. Let them discuss. So that is what we have to create. We have to create a knowledge-based system where media can be taken into support, and yes, it should be particularly non-political. If politics come into action, even though many of us we are into political system or we want to become into political system, but if politics come into a thing, many people will not come. Thank you.
सबसे पहला मैं यहाँ जो भी है इन लोग सब लोगों को मैं कॉन्ग्रेचुलेट करना चाहता हूँ कि ये जो प्लेटफॉर्म आप लोगों ने बनाया है या सोचा है, नम्मा मंगलुरु, हमारा मंगलुरु, नम्मा मंगलुरु करके आपने एक ये बनाया है, इसके लिए मैं जो भी ये सोचा है इन लोगों को मैं कॉन्ग्रेचुलेट करना चाहता हूँ। मुझे डॉक्टर दीपक का फ़ोन आया था, वो उस टाइम में तमिलनाडु में था, तो उसके बाद मैंने यहाँ आने के बाद में फेसबुक में चेक किया तो मुझे कुछ फोटो में एक फ़ोटो दिखा जिसमें 4 लोग बैठे थे। मुझे लगा कि ये 4 लोगों ने कुछ डिस्कस किया है और ये फैसला किया है कि यहाँ पे आके हम लोग ये बनाएंगे। ठीक है, वेरी नाइस। एक कॉल आ गया, हम लोग सब ಖುಷಿ ಆಯಿತು। ಇವತ್ತು ನಿಮ್ಮ ಮಾತೆಲ್ಲ ಕೇಳಿದ್ದೇನೆ, ಎಲ್ಲರೂ ಒಂದು ಮಾತು ಹೇಳಿದ್ದಾರೆ, ನಮಗೆ ಫುರ್ಸತ್ ಇದ್ರೆ ನಾವು ಡೆಫಿನೆಟ್ಲಿ ಬರ್ತೇವೆ, ಅದು ಒಂದು। ಸೆಕೆಂಡ್ ಮಾತು, ಸೆಕೆಂಡ್ಲಿ like minded people should join this. Not all are like, but here whoever has joined, if they are not like minded also, I will say that all will become like minded gradually, adu agtade। So adake andu environment create ಮಾಡಬೇಕು। So let us find a solution, ಒಂದು solution ನಾವು ನೋಡಬೇಕು। ಈಗ ನಾವು ಇಷ್ಟು ಸಮಯ I into actively social actively I am doing this since January 2014, ಪ್ರಯತ್ನ ಮಾಡಿದ್ದೇವೆ aggressively, most of the things we couldn't do, but after the election, Lok Sabha election, few people started doing it alone and most of the people are successful. Mangalore Walter Mac Mall bus stand, ಈಗ ಫೋಟೋಸ್ ಎಲ್ಲ ಅವರು ಇಶ್ಯೂಸ್ ಎಲ್ಲ ತಗೊಳ್ತಾ ಇದ್ದಾರೆ, ಅವರು ಫೋಟೋ ಹಾಕ್ತಾರೆ, ನಾವು ಹೋಗ್ಬೇಕು ಅವರ ಒಟ್ಟಿಗೆ, ಹೋಗಿ ನಾವು ಅವರಿಗೆ ಸಪೋರ್ಟ್ ಕೊಡಬೇಕು। ಸಾರಿ ವಾಲ್ಟರ್, ಐ ಕುಡಂಟ್ ಕಮ್ ಬಿಕಾಸ್ ಐ ವಾಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಸ್ವಲ್ಪ ಓಲ್ಡ್ ಬಸ್ ಸ್ಟ್ಯಾಂಡ್ ನಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು, ಹೊರಗಿಂದ ಜನ ಬರ್ತಾರೆ, ಅವರು ಕುಡಿದು ತುಂಬಾ ಗಲಾಟೆ ಮಾಡಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಒಂದು ಆಲ್ಮೋಸ್ಟ್ ಸಾಲ್ವ್ ಆಗಲಿಕ್ಕೆ ಆಯಿತು। ನಮ್ಮ ಏರಿಯಾದಲ್ಲಿ ರೋಡ್ಸ್ ಇತ್ತು, ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಆ್ಯಂಡ್ ದ ನಾರ್ಮಲ್ ಪೀಪಲ್ ಅದೆಲ್ಲ ಆಗ್ತಾ ಇತ್ತು, ಅದೆಲ್ಲ ನಾವು ಒಬ್ರು ಸಪ್ರೇಟ್ ಆಗಿ ಮಾಡ್ತಾ ಇದ್ದೇವೆ ಆ್ಯಂಡ್ ವಿ ಆರ್ ಸಕ್ಸಸ್ಫುಲ್। ಸೇಮ್ ಥಿಂಗ್ ವಿ ಕಮ್ टुगेदर, लेट अस कम टुगेदर, आएंगे साथ में, मिलेंगे, डिस्कशन करेंगे, एक एक का एक्सपीरियंस लेंगे, अंडरस्टैंड करेंगे और उस तरीके से हम लोग नया एक तरीका बना के हम जा सकते हैं। जो काम हम एक हफ्ते में कर सकते हैं वो अगर समझे सब साथ में मिलकर करेंगे तो 2 दिन में हो जाएगा, जो काम हम 2 महीने में कर सकते हैं वो 1 हफ्ते में हो जाएगा। ऐसा एक ऑर्गेनाइजेशन हम बनाएंगे जहाँ पे वो चीज़, सॉरी मैं ऐसे खड़ा हूँ, पैर में दर्द है, आई कैन नॉट स्टैंड फॉर मोर देन 5 मिनट्स। एक ऐसा ऑर्गेनाइजेशन जो अपॉलिटिकल है, सब पार्टी के लोग वहां पे आते हैं, लेकिन पार्टी के लोग वहां पे आके पॉलिटिक्स नहीं करते, बिल्कुल पॉलिटिक्स आ जाइए, मैं कोई पॉलिटिकल पार्टी का हूँ, वो कोई पॉलिटिकल पार्टी का, ये कोई पॉलिटिकल पार्टी का है, वो उनका प्रोफेशन है। जब हम साथ में आते हैं तो हम नम्मा मंगलुरु का बात करते हैं, मंगलुरु नम्मा, उसका नाम ही उसका एक इतना ब्यूटीफुल नाम रखा हुआ है, नम्मा मंगलुरु। तो जब ये लोग सब आते हैं, वो नम्मा मंगलुरु के हैं, हम सब मिलेंगे, हम सब बात करेंगे, एक एक एक्सपीरियंस हम देंगे, उन्होंने किस तरीके से काम किया, मैंने किस तरीके से काम किया, दीपक ने एक बहुत बड़ा काम किया है, उन्होंने बहुत बड़ा काम किया, मैंने सुना है, तो रोशन ने भी बहुत बड़ा काम किया, वो भी मैंने सुना है, उनका तो बोलने का ही नहीं, रोहन का बहुत काम किया। सब बैठेंगे, सबका एक्सपीरियंस लेंगे, कोई नया प्रॉब्लम होगा तो ये इंडिविजुअल एक्सपीरियंस के हिसाब से कोई एक चीज सोल्यूशन निकालेंगे और हम सब आगे बढ़ेंगे। हम लाइक माइंडेड पीपल अभी नहीं है, लेकिन जल्दी होगा। थैंक यू वेरी मच। मेरा नाम